ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಕೈಗೊಂಡಿರುವಂತಹ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರೀಗ ಸಾಕಷ್ಟು ಬೆಂಬಲಿಗರು ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಅವರ ದಿನಚರಿಗಳ ಬಗ್ಗೆ, ಹೋದಲ್ಲೆಲ್ಲ ಬೆಂಬಲ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಸರ್, ಬೆಳಗಿಂದಲೂ ಕೂಡ ತಾವು ಪ್ರಚಾರವನ್ನು ಕೈಗೊಂಡ್ರಿ. ಸುಮಾರು 9 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಳಿಕ ಈಗ 7 ಗ್ರಾಮ ಪಂಚಾಯತಿನ ಕಂಪ್ಲೀಟ್ ಮಾಡಿದ್ದೀರಿ, 2 ಮಾತ್ರ ಬಾಕಿ ಇದೆ. ಬೆಂಬಲವನ್ನು ನೋಡೋದಾದ್ರೆ ಕಳೆದ ಒಂದು ತಿಂಗಳಾಗ್ತಾ ಇತ್ತು. ಹತ್ತತ್ರ ಒಂದು ತಿಂಗಳದಿಂದ ನಾನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಆಲ್ರೆಡಿ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 2ನೇ ರೌಂಡು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತು ಆ 3ನೇ ರೌಂಡು ನಮ್ಮ ಹೂವಿನಡಗಲಿ ಕ್ಷೇತ್ರದಲ್ಲಿ ನಮ್ಮ ಕೃಷ್ಣ ನಾಯ್ಕರು ಶಾಸಕರು ನೇತೃತ್ವದಲ್ಲಿ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಇವತ್ತು 3ನೇ ರೌಂಡು ಪ್ರಾರಂಭ ಮಾಡಿದ್ದೇನೆ. ಹಂಗಾಗಿ ಯಾವತ್ತಿದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ 1999 ಇಲ್ಲಿ ತನಕ ಕೂಡ ಒಂದು ರೀತಿ ಅವತ್ತಿಂದ ಇವತ್ತಿನ ತನಕ ಕೂಡ ಈ ಕ್ಷೇತ್ರಗಳು ಯಾವತ್ತು ಕೂಡ ಲೋಕಸಭೆಗೆ ಯಾವತ್ತು ಕೂಡ ಗೆಲ್ಸ್ಕೊಂತಾನೆ ಬಂದಾರ. ಉದಾಹರಣೆಯಾಗಿ ನಾವು ತಗೋಬೇಕಾದ್ರೆ ಮೊದಲನೇ ಚುನಾವಣೆ ಸುಷ್ಮಾ ಸ್ವರಾಜ್ ಅವ್ರು ನಿಂತಂತ ಟೈಮಲ್ಲಿ ಅವತ್ತು ಸೋತಿರ್ಬೋದು, ಆದ್ರೆ ಅವತ್ತು ಸೋತಿದ್ರು ಕೂಡ ಜಾಸ್ತಿ ಮತಗಳು ನಾವು ತಗೊಂಡು, ಅದು ವಿಶೇಷವಾಗಿ ಅವರು MP ಪ್ರಕಾಶ್ ಅವರು JDU ದಿಂದ ಅಲಯನ್ಸ್ ಇದ್ರು. ಇವತ್ತು ಹೆಂಗ JDS ಪಕ್ಷ ಅಲಯನ್ಸ್ ಹೆಂಗಿದೆ ಆ ರೀತಿ ಅವತ್ತು JDU ನಿಂದ ಅಲಯನ್ಸ್ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಸೋತರು ಕೂಡ ಇವತ್ತು ಸುಷ್ಮಾ ಸ್ವರಾಜ್ ಅವರಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಓಟ್ಗಳು ಬಿದ್ದಿದ್ದು. ನಂತರ ದಿನಗಳಲ್ಲಿ ಕರ್ನಾಟಕ ರೆಡ್ಡಿ ನಿಂತ ಟೈಮಲ್ಲಿ ಗೆದ್ದಿವಿ. ಆಮೇಲೆ ನಂತರ ದಿನಗಳಲ್ಲಿ ST ಮೀಸಲಾತಿ ಆದಂಥ ಟೈಮಲ್ಲಿ ನನ್ನ ತಂಗಿ ಶಾಂತಕ್ಕನವರು ಅವತ್ತು ಗೆದ್ದರು. ನಂತರ ದಿನಗಳಲ್ಲಿ ನಾನು 2024ರಲ್ಲಿ 14ರಲ್ಲಿ ಅವತ್ತು ನನಗೆ ಅವಕಾಶ ಸಿಕ್ಕಿತ್ತು. ಅವತ್ತು ಕೂಡ ನಾನು ಗೆದ್ದಂಥ ಟೈಮಲ್ಲಿ ಪುನಃ ನಾನು ಬೇರೆ ಬೇರೆ ಕಾರಣಗಳಿಂದ ಮತ್ತೆ ರಾಜ್ಯಕ್ಕೆ ಪ್ರಧಾನಮಂತ್ರಿಗಳು ನನ್ನ ಯಡಿಯೂರಪ್ಪವ್ರನ್ನ ಕರೆದು ನಿಮ್ಮಿಬ್ಬರು ರಾಜ್ಯಕ್ಕೆ ಹೋಗ್ಬೇಕು ಅಂತೇಳಿ ಅವತ್ತು ನಾನು ಲೋಕಸಭೆಗೆ ರಾಜೀನಾಮೆಯನ್ನು ಕೊಡಿಸಿ ಅವತ್ತು ನನ್ನ ಯಡಿಯೂರಪ್ಪರನ್ನ ಮಾತ್ರ ಇಬ್ಬರನ್ನ ಕಳಿಸ್ಕೊಟ್ಟ ನಂತರ ಬೇರೆ ಬೇರೆ ಕಾರಣಗಳಿಂದ ಅವತ್ತು 104 ಸ್ಥಾನಗಳು ಬಂದು, ಅದೇ 96 ಸ್ಥಾನಗಳು ಬಂದು ಅವತ್ತು ನಮಗೆ ಸರ್ಕಾರ ಬರಲಿಕ್ಕೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಅವತ್ತು ಉಪಚುನಾವಣೆಗಳು ನಡೆದಂಥ ಟೈಮಲ್ಲಿ ಉಗ್ರಪ್ಪರು ಸ್ವಲ್ಪ ಮಟ್ಟಿಗೆ 2 ವರ್ಷನೂ ಅವರು ಅದು ಗೆದ್ದಿರೋದು ಬಿಟ್ಟರೆ ನಂತರ ದಿನಗಳು ದೇವೇಂದ್ರಪ್ಪ ಅವ್ರು ಗೆದ್ದು ಇವತ್ತು ಪುನಃ ನನಗೆ ಪಾಳ್ಯ ಅವಕಾಶವನ್ನು ಮಾಡಿಕೊಡಿ. ಕಳೆದ ಚುನಾವಣೆಯಲ್ಲಿ ನಾನು ಕೂಡ ಸೋತು ಬಿಟ್ಟಿದ್ದೆ. ರಾಮುಲು ರಾಜಕಾರಣದಲ್ಲಿ ಉಳ್ಕೋಬೇಕು ಅನ್ನೋ ಕಾರಣದಿಂದ ಪಾರ್ಟಿ ಅವಕಾಶ ಮಾಡಿಕೊಟ್ಟಂಥ ಟೈಮ್ನಲ್ಲಿ ಇವತ್ತಿನ ಪರಿಸ್ಥಿತಿ ಏನಂದ್ರೆ, ಒಬ್ಬ ಕೃಷ್ಣ ನಾಯ್ಕರು MLA ಬಿಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ MLAಗಳ ಮೈತ್ರಿಯಿಂದ JDS ಇಂದ ನಮ್ಮ ನೇಮರಾಜ್ ನಾಯಕರು ಇದ್ದಾರೆ. ಇಬ್ಬರು MLAಗಳು ಬಿಟ್ಟರೆ ಯಾರು ಇಲ್ಲ. ಅವ್ರೇನು ಅನ್ಕೊಂತ ಇದಾರ, ಇವತ್ತು ನಾವು ಗೆಲ್ಲಿತೀವಿ ಅನ್ನಂತ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೇನಂದ್ರೆ ಮುಂಚೆಯಿಂದ ಕೂಡ ಲೋಕಸಭೆಗೆ ನರೇಂದ್ರ ಮೋದಿಜಿಯವರಿಗೆ ಮುಂಚೆಯಿಂದ ಕೂಡ ಶಕ್ತಿಯನ್ನು ತುಂಬ್ಕೊತ ಬಂದಾರೆ. ಈ ಸಾರಿ ಕೂಡ ನಮಗೆ ಶಕ್ತಿ ತುಂಬ್ತಾರಂತ ವಿಶ್ವಾಸ ಇದೆ. ಅವ್ರು ಎಷ್ಟೇ ಶಾಸಕರಿದ್ದರು ಕೂಡ, ಅವ್ರದ್ದು ಏನೇ ಸರ್ಕಾರ ಇದ್ರು ಕೂಡ ಜನರು ಮೈತ್ರಿ ಇರೋ ಕಾರಣ ಇವತ್ತು ದೇವೇಗೌಡರ ಮೇಲೆ ವಿಶ್ವಾಸ, ಕುಮಾರಸ್ವಾಮಿ ಅವರ ಮೇಲೆ ವಿಶ್ವಾಸ, ಸನ್ಮಾನ್ಯ ಯಡಿಯೂರಪ್ಪರ ಮೇಲೆ ವಿಶ್ವಾಸ ಇರೋ ಕಾರಣ ಖಂಡಿತವಾಗಿ ನಮಗೆ ಗೆಲ್ಲಿಸ್ತಾರನ್ನಂಥ ವಿಶ್ವಾಸ ನಮ್ಮಲ್ಲಿ. ವಿಶೇಷವಾಗಿ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಸೋಗಿ ಗ್ರಾಮದಲ್ಲಿ ಸಿಕ್ಕಂತಹ ಅಭೂತಪೂರ್ವ ತಮ್ಮ ಸ್ವಾಗತವನ್ನು ನೋಡೋದಾದರೆ, ಸಹಜವಾಗಿ BJP ಅದೊಂದು ತನ್ನದೇ ಆದಂಥ ಹಿಡಿತವನ್ನು ಇಟ್ಟುಕೊಂಡಿರುವಂತಹ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತಾವೇ ಹೇಳಿದಂತೆ ವಿಶೇಷವಾಗಿ ಎಲ್ಲ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ಗ್ರಾಮ ತಮ್ಮನ ಪಕ್ಷವನ್ನು ಬೆಂಬಲಿಸಿದೆ. ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಗಿ ನಮ್ಮ ವೀರಭದ್ರಪ್ಪಣ್ಣ ಸೇರಿಕೊಂಡು ಅನೇಕರು ಕೃಷ್ಣ ವೀರೇಶಣ್ಣವರು ಮತ್ತು ಮಂಜುನಾಥ್ ಅವರು, ನಮ್ಮ ಕೃಷ್ಣ ನಾಯ್ಕರು ಕೂಡ ಅವತ್ತು ಮೆಜಾರಿಟಿಯನ್ನು ಕೊಟ್ಟಿರುವಂಥ ಈ ಕ್ಷೇತ್ರ. ನಾನು ಸೋಗಿಯಲ್ಲಿ ಬಹುಶಃ ನಾನೊಂದು ಹತ್ತತ್ರ 5-6 ಚುನಾವಣೆಗಳು ನಾನು ಮಾಡಿದ್ದೀನಿ. ಹತ್ತತ್ರ ನಾನು ಕೂಡ ಒಂದು 15-20 ಸಾರಿ ಕೂಡ ನಾನು ಬಂದೋಗಿದ್ದೀನಿ. ಯಾವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಅಂದರೆ ತುಂಬ ಗಟ್ಟಿಯಾದಂಥ ಕಾರ್ಯಕರ್ತರ ಜೊತೆಲಿ ಮುಂಚೆಯಿಂದ ಕೂಡ ಪಕ್ಷಕ್ಕೆ ಬೆಂಬಲ ಕೊಡ್ಕೊಂತ ಬಂದಾರ. ಹಂಗಾಗಿ ಇವತ್ತು ಸೋಗಿ ಅಂದ ತಕ್ಷಣ ಅದು ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂಥ ಭದ್ರವಾದಂಥ ಒಂದು ಕಾರ್ಯಕರ್ತರಿದಂಥ ಪಡೆ. ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ದೇಶದ ಚುನಾವಣೆ ಆಗಿರೋದ್ರಿಂದ NRC ಮತ್ತು CAA ಹಾಗೂ 370 ರದ್ದತಿಯನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ವಾಪಸ್ ತರ್ತೇವೆ ಅನ್ನುವಂಥದ್ದನ್ನು ಕೂಡ ತನ್ನ ಸಂಕಲ್ಪ ಪತ್ರದಲ್ಲಿ ಘೋಷಣೆ ಮಾಡಿದೆ. ಇದನ್ನು ತಾವು ಹೇಗೆ ನೋಡ್ತೀರಿ ಅಂತ? ನೋಡ್ರಿ, ಇವತ್ತು ದೇಶ ಅಂದ ತಕ್ಷಣ ಎಲ್ಲರಿಗೂ ಕೂಡ ಸಮಾನವಾದಂಥ ಕಾನೂನು ಇರಲೇಬೇಕು, ಅದರಲ್ಲಿ ಬೇರೆ ಪ್ರಶ್ನೆ ಇರಲ್ಲ. ಇವತ್ತು CRC ವಿಚಾರ ತಗೊಂಡಂಥ ಟೈಮಲ್ಲಿ ಅವರು ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ದಾರೆ, ಇವತ್ತು ಸ್ಥಳೀಯರು ಯಾರಿದ್ದಾರೋ ಅದನ್ನ ಕಾನೂನನ್ನು ಓದಿದರೆ ಅವ್ರಿಗೆ ಗೊತ್ತಾಗುತ್ತೆ. ಕಾನೂನು ಓದಲಾರ್ದಂತೆ ಭಾಳಷ್ಟು ಮಂದಿ ಮುಗ್ಧ ಜನರನ್ನ ಅವರು ದಾರಿ ತಪ್ಪಿಸಂಥ ಕೆಲಸ ಮಾಡ್ತಾರೆ. ಅವರು ಈ ಕಾನೂನು ತಂದಿರುವಂಥ ಉದ್ದೇಶ ಯಾರ್ಯಾರು ಬಾಂಗ್ಲಾದೇಶದಿಂದ ಬಂದಂಥ ಕೆಲವು ಮಂದಿ ಮುಸಲ್ಮಾನರೇನಿದ್ದರು
ಅವರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಆಕ್ಟಿವಿಟೀಸ್ ಇರೋ ಕಾರಣ ಅವರು ಒಂದು ಕಾಲಮಿತಿ ಮಾಡಿದ್ದಾರೆ. 2000 ಎಷ್ಟು ಇಸ್ವಿ ಒಳಗಿರಬೇಕು, 2019, 20 ಪಾಸ್ ಹತ್ತತ್ರ ಪಾಸ್ ಇದ್ದಂಥವ್ರಿಗೆ ಒಳಗಡೆ ಇದ್ದಂಥ ಜನರಿಗೆ ಅದೇನು ತೊಂದರೆ ಇಲ್ಲ. ಅದ್ರ ಮೇಲೆ 19, 20 ಮೇಲೆ ಬಂದಂಥ ಜನರು ಅಂಥವ್ರಿಗೆ ಆ ಕಾನೂನು ಅಪ್ಲೈ ಆಗ್ತಾ ಇರೋ ಕಾರಣ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನ ತರೋದ್ರಿಂದ ಎಲ್ಲ ಮುಸಲ್ಮಾನರಿಗೆ ತೊಂದರೆ ಅಂತ ಒಂದು ರೀತಿ ಕತೆ ಬಿಂಬಿಸಿ ಕುಂತಿದ್ದಾರೆ. ಹಂಗಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಎಲ್ಲ ಧರ್ಮೀಯ ಜನರನ್ನ ಸಮಾನವಾಗಿ ಕಾಣ್ತಾ ಇದ್ದಾರೆ. ಹಂಗಾಗಿ ಬಹುಶಃ ಇವೆಲ್ಲ ಕಾನೂನುಗಳು ಜನರಿಗೆ ಯಾವುದೇ ವಿಚಾರಗಳು ಸಡನ್ ಆಗಿ ಗೊತ್ತಾಗಲ್ಲ. ಇವತ್ತು ಸರ್ಕಾರ 75 ವರ್ಷಗಳ ಕಾಲ ನಮ್ಗೆ ಒಂದು 10 ವರ್ಷಗಳು ಬಿಟ್ಟರೆ ಇದು ಮಾಡಿರೋಂಥದ್ದು ಇದೇ ಥರ ಮಾಡ್ಕೊಂಡು ರಾಜಕಾರಣಕ್ಕೆ ಮಾಡಿಕೊಂಡು ಎಲ್ಲರನ್ನೂ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಈ ರೀತಿ ಧರ್ಮಗಳು ಒಡೆಯಂಥ ಕೆಲಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ನರೇಂದ್ರ ಮೋದಿಜಿ ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಲ್ಲರಿಗೂ ತಿಳಿಸಿದಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಜನರು ಇವತ್ತು ತಪ್ಪು ತಿಳ್ಕೋಬೋದು, ಮುಂದೆನಾಗಲಿ ಜನರು ಅದನ್ನು ಸತ್ಯ ಗೊತ್ತಾಗುತ್ತೆ, ಅವತ್ತು ನರೇಂದ್ರ ಮೋದಿಜಿನ ಒಪ್ಕೊಂತಾರೆ. ಸಾಕಷ್ಟು ಸವಾಲುಗಳಿದೆ ತಮ್ಮ ಕ್ಷೇತ್ರದಲ್ಲಿ. ಯಾಕೆಂತ ಹೇಳಿದ್ರೆ ಕೇವಲ ಬಿಜೆಪಿಯ ಕೃಷ್ಣ ನಾಯಕರನ್ನು ಹೊರತುಪಡಿಸಿದ್ರೆ ಮೈತ್ರಿ ಶಾಸಕರಾಗಿರುವಂಥದ್ದು ನೇಮಿರಾಜ್ ನಾಯಕ್, ಈ ಇಬ್ಬರನ್ನು ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ನವರು, ಜೊತೆಗೆ ಕಾಂಗ್ರೆಸ್ನ ಸಚಿವರು ಕೂಡ ಇದ್ದಾರೆ ನಾಗೇಂದ್ರ. ಇದೆಲ್ಲವೂ ಕೂಡ ತಮ್ಮ ಈ ಒಂದು ಚುನಾವಣೆಯ ಪ್ರಚಾರದಲ್ಲಿ ದೊಡ್ಡ ಸವಾಲಂತ ಅನ್ನಿಸ್ತಾ ಇಲ್ವ? ಸವಾಲು ಅನ್ನೋದಕ್ಕಿಂತ ನಾನು ಕೂಡ ಸುಮಾರಿಗೆ ನಾನು 25 ವರ್ಷಗಳು ಲೋಕಸಭೆ ಚುನಾವಣೆಗಳು ನಾನೇ ಸ್ವತಃ ಇದ್ದು ಕಣ್ಣಾರೆ ನಾನೇ ಅಡ್ಡಾಡಿ ಚುನಾವಣೆಗಳು ಮಾಡಿದ್ದೀನಿ. ಚುನಾವಣೆಗಳು ನಾನೇನು ಇವತ್ತು ರಾಮ್ಲು ಅನ್ನೋಂಥ ವ್ಯಕ್ತಿ ಈ ಭಾಗಕ್ಕೆ ನಾನೇನು ಹೊಸಬೇನಲ್ಲ. ಅದಪ್ಪ ರಾಮ್ಲವ್ರನ್ನ ಪರಿಚಯ ಮಾಡಿಕೊಡ್ಬೇಕನ್ನೋಂಥದ್ದು ಏನಿಲ್ಲ. 25 ವರ್ಷಗಳ ಕಾಲ ನನ್ನ ಜೀವನನೇ ಲೋಕಸಭಾ ಚುನಾವಣೆಗಳಲ್ಲಿ ನಾನು ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಬಂದಿದ್ದೀನಿ. ಹಂಗಾಗಿ ಜನರು ರಾಮ್ಲವ್ರ ಅಂದ ತಕ್ಷಣ ಇಲ್ಲಪ್ಪ ಒಳ್ಳೆ ವ್ಯಕ್ತಿ, ಇಲ್ಲ ಒಳ್ಳೆ ಕೆಲಸ ಮಾಡ್ತಾನೆ ಅವಕಾಶ ಬಂದಂಥ ಟೈಮಲ್ಲಿ ಅಂತೇಳಿ ನಾನು ಅನೇಕ ಬಾರಿ ಅವಕಾಶ ಸಿಕ್ಕಂಥ ಟೈಮಲ್ಲಿ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸೋಂಥ ಸಾಬೀತು ಮಾಡೋದಂಥ ಕೆಲಸ ಮಾಡಿದ್ವಿ. ಹಂಗಾಗಿ ಇವತ್ತು ಅನೇಕ ಸವಾಲುಗಳು ಅಂದರೆ ಉದಾಹರಣೆಗೆ ಅವ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಮಂತ್ರಿಗಳಿದ್ದಾರೆ. ನಮ್ಮ ಮಂತ್ರಿಗಳು ಸರ್ಕಾರ ಇದ್ದರೆ ಕೂಡ ಮೋದಿಜಿ ಕೂಡ ಒಂದು ಕಡೆ ಇದ್ದಾರಲ್ಲ, ನಮ್ಮದು ಕೂಡ ಕೇಂದ್ರ ಸರ್ಕಾರ ಇದೆ, ಮೋದಿಜಿ ಇದ್ದಾರೆ. ಮೋದಿಜಿಯವ್ರ ಕ್ರೆಡಿಬಿಲಿಟಿ ಇಷ್ಟು ವರ್ಷಗಳ ಕಾಲ ಅವ್ರದ್ದು ಒಳ್ಳೆ ಕ್ರೆಡಿಬಿಲಿಟಿ ಇದೆ. 10 ವರ್ಷಗಳ ದೇಶಕ್ಕೆ ಏನು ಮೋದಿ ಅನ್ನೋಂಥದ್ದು ನೋಡಿಸ್ಕೊಟ್ಟಿದ್ದಾರೆ. ಅದೆಲ್ಲ ಕೂಡ ಕೌಂಟ್ ಆಗೇ ಆಗುತ್ತೆ. ಇವತ್ತು ನಾನು ಕೂಡ ಅವಕಾಶ ಬಂದಂಥ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ, ಅವೆಲ್ಲ ಕೂಡ ಕೌಂಟ್ ಆಗಿರೋ ಕಾರಣ ರಾಮ್ಲು ಅವ್ರಿಗೆ ಜನರು ಕೈ ಹಿಡಿತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ತಮ್ಮ ಕ್ಷೇತ್ರದಲ್ಲಿ ಸ್ಟಾರ್ ಪ್ರಚಾರಕರಾಗಿ ಯಡಿಯೂರಪ್ಪನವರು ಅಥವಾ ಇನ್ನುಳಿದಂತೆ ದೇವೇಗೌಡರು, ಕುಮಾರಸ್ವಾಮಿ ಈ ತಮ್ಮ ಮೈತ್ರಿ ನಾಯಕರುಗಳು ಆಗಮಿಸುವಂಥ ನಿರೀಕ್ಷೆ ಇದೆಯಾ? ಆಲ್ರೆಡಿ ನಮಗೆ ವಿಜೇಂದ್ರ ರಾಜ್ಯಾಧ್ಯಕ್ಷರು ನಮಗೆ ಬಳ್ಳಾರಿ ಜಿಲ್ಲೆಗೆ ಬಂದೋಗಿದ್ದಾರೆ. ಮತ್ತು ವಿಜಯನಗರ ಜಿಲ್ಲೆ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ಮಾಜಿ ಮುಖ್ಯಮಂತ್ರಿಗಳು ಬಂದೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕೂಡ ಕರೆಸಬೇಕಾಗಿದೆ. ಅವರು ಕೂಡ ನಾವು ಡೇಟ್ ಕೇಳ್ತಿದ್ವಿ. ರಾಮ್ಲೂರಿಗೆ ಅವಕಾಶ ಬಂದಂಥ ಟೈಮಲ್ಲಿ ಬರ್ತೀನಿ ಅಂದಿದ್ದೆ. ನಾವು ಹೂವಿನಡಗಲಿ ಈ ಕಡೆ ಹಗರಿಬೊಮ್ಮನಹಳ್ಳಿ ಕಡೆ ಕುಮಾರಸ್ವಾಮಿ ಅವರು ಕೂಡ ತರ್ತೀವಿ. ಮತ್ತು ಇದೇ ತಿಂಗಳು 26ನೇ ತಾರೀಕು ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಹಂಗಾಗಿ ಇವತ್ತು ಸಾಕಷ್ಟು ನಾಯಕರು ಬರ್ತಾ ಇದ್ದಾರೆ. ಹಂಗಾಗಿ ನಾವೆಲ್ಲರೂ ಎಲ್ಲರೂ ಶ್ರಮದಿಂದ ಗೆಲ್ಲಂತ ಪ್ರಯತ್ನ ಮಾಡ್ತೀವಿ, ಗೆಲ್ಲಿತೀವಿ. ತಮ್ಮ ಆತ್ಮೀಯ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿಯವರು ಮತ್ತೆ ಮರಳಿಗೂಡಿಗೆ ಅಂದರೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಅದರಿಂದ ಬಳ್ಳಾರಿ ಹಾಗೂ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ವರ್ಚಸ್ಸು ವೃದ್ಧಿ ಆಗ್ಬೋದಾ? ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಅನ್ಸುತ್ತಾ? ಜನಾರ್ದನ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ನಮ್ಮ ಭಾಗದಲ್ಲಿ ದೊಡ್ಡ ಲೀಡರು. ಹಂಗಾಗಿ ಅವರು ಪಕ್ಷ ವಿಲೀನ ಮಾಡಿದ ನಂತರ ನಮ್ಮ ಪಾರ್ಟಿಗೆ ಭಾಳ ದೊಡ್ಡ ಶಕ್ತಿ ಬಂದಂತಾಗಿದೆ. ಹಂಗಾಗಿ ಅವರು ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಬೇರೆ ಕಾರಣದಿಂದ ಬಳ್ಳಾರಿ ಬರ್ಲಿಕ್ಕೆ ಆಗಲ್ಲ. ಬೇರೆ ಕಡೆ ಕೊಪ್ಪಳಲ್ಲಿ ಮನೆ ಸಿಕ್ಕಿದ್ರು, ರಾಯಚೂರಿಗೆ ಬಂದಿದ್ದಾರೆ, ಬೇರೆ ಬೇರೆ ಕಡೆ ಬೆಂಗಳೂರು ಕಡೆ ಕೂಡ ಪ್ರವಾಸ ಮಾಡ್ತಾರೆ. ಹಂಗಾಗಿ ಅವ್ರು ಬಂದಿರೋ ಕಾರಣ ನಮಗೆ ಜಾಸ್ತಿ ಲಾಭ ಆಗುತ್ತೆ. ಸ್ನೇಹಿತರು ಚುನಾವಣೆ ಅಖಾಡದಲ್ಲಿದ್ದಾರೆ ರಾಮುಲು ಅವರು. ಹಾಗಾಗಿ ಜನಾರ್ದನ್ ರೆಡ್ಡಿಯವರು ಈಗೀಗ ಡಿಜಿಟಲ್ ಮೂಲಕವಾಗಿ ತಮ್ಮ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ತಮಗೆ ಪೂರಕವಾಗಿ ಸಹಕಾರವಾಗ್ತಿದೆ ಅಂತ? ಜನಾರ್ದನ್ ರೆಡ್ಡಿ ಅವರು ಪಾರ್ಟಿಗೆ ಬಂದಿದ್ದಾರೆ ಅಂದ ತಕ್ಷಣ ಎಲ್ಲರಿಗೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ, ಬಂದಿರೋ ಕಾರಣ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋಂಥ ಭಾವನೆಗಳು ಎಲ್ಲರಲ್ಲಿ ಇರೋ ಕಾರಣ ಖಂಡಿತವರೆಗೆ ಅದ್ರ ಲಾಭ ಪಡ್ಕೊಂತಿದ್ದೇವೆ. ಒಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ತಮಗೆ? 28ಕ್ಕೆ 28 ಗೆಲ್ಲಬೇಕನ್ನೋಂಥ ನಿರೀಕ್ಷೆ ಇದೆ. ಬಹುಶಃ ಅದೆಲ್ಲ ಪ್ರಯತ್ನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇದ್ರ ಬಗ್ಗೆ ಜನರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಗೆಲ್ಲಿಬೋದು ಅನ್ನೋಂಥ ವಿಶ್ವಾಸ. ಆಲ್ ದಿ ಬೆಸ್ಟ್ ಸರ್. ತಾವು ಖಂಡಿತ ದೆಹಲಿಯಲ್ಲಿ ತಮ್ಮನ್ನು ಭೇಟಿಯಾಗೋಣ. ಇದಿಷ್ಟು ಬಿ ಶ್ರೀರಾಮುಲು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ, ಹೂವಿನಡಗಲಿ.